ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಆಗಿ ನಾನು 3 ಕಲರ್ ಮೋಮೋಸ್ ರೆಸಿಪಿ ತೋರಿಸ್ಕೊಡ್ತಿದ್ದೀನಿ. ಬನ್ನಿ, ತುಂಬಾ ಸಿಂಪಲ್ ಆಗಿ ನಾವು ಮನೆಯಲ್ಲೇ ಮಾಡ್ಕೋಬಹುದು. ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸ ವ್ಯೂವರ್ಸ್ ಆಗಿದ್ರೆ, ನನ್ನ ಚಾನಲ್ ಏನಾದ್ರೂ ನೀವು ಹೊಸದಾಗಿ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ, ತುಂಬ ಸಿಂಪಲ್ ಆಗಿ ನಾವು ಮಾಡ್ಕೋಬೋದು. ನೋಡ್ಕೊಬರೋಣ ರೆಸಿಪಿನ. ಮೊದಲಿಗೆ ಮೋಮೋಸ್ಗೆ ಹಿಟ್ಟನ್ನು ಕಲಸಿಡಬೇಕು. 3 ಕಲರ್ ಮಾಡಬೇಕಲ್ಲ, ಸೊ ಹಾಗಾಗಿ 3 ಪಾರ್ಟ್ಸ್ ಆಗಿ ನಾನಿಲ್ಲಿ 3 ಸಲ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಎಣ್ಣೆ ಹಾಕಿ ಒಂದು ಕಪ್ ಅಷ್ಟು ಹಿಟ್ಟನ್ನು ತಗೊಂಡು ಅದಕ್ಕೆ ಉಪ್ಪು ಎಣ್ಣೆ ಹಾಕಿ ಇಲ್ಲಿ ನಾನು ಕೇಸರಿ ಕಲರ್ ಫುಡ್ ಕಲರ್ ಹಾಕಿ ಅದನ್ನು ಸ್ವಲ್ಪ ನೀರಿಗೆ ಹಾಕಿ ಈ ರೀತಿ ನೀರು ಮಾಡಿಟ್ಕೊಂಡು ಅದರಲ್ಲಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ಸೊ ಸ್ವಲ್ಪನೇ ಸಾಕು ಅಂತ ನಾನು 1 ಕಪ್ ಅಷ್ಟು ತಗೊಂಡಿದ್ದೀನಿ ಹಿಟ್ಟನ್ನು, ಮೈದಾ ಹಿಟ್ಟು. ಸೊ ಇದನ್ನ ಕಲಸಿಟ್ಬಿಡೋಣ. ಅದಾದ್ಮೇಲೆ ನೆಕ್ಸ್ಟ್ ಅದೇ ಕಪ್ಪಲ್ಲಿ 1 ಕಪ್ ಮೈದಾ ಹಿಟ್ಟನ್ನು ತಗೊಂಡು ಅದಕ್ಕೆ ಉಪ್ಪು ಮತ್ತೆ ಎಣ್ಣೆ ಹಾಕಿ ಅದಕ್ಕೆ ಗ್ರೀನ್ ಕಲರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಗ್ರೀನ್ ಕಲರ್ ಕೂಡ ಅಷ್ಟೇ ಸ್ವಲ್ಪ ಒಂದು ಚಿಟಿಕೆಯಷ್ಟು ಕಲರ್ ಹಾಕಿ ಅದಕ್ಕೆ ನೀರನ್ನು ಹಾಕ್ಬಿಡಿ. ಆವಾಗ ಗ್ರೀನ್ ಕಲರ್ ಕೂಡ ಆಗುತ್ತೆ. ಸೊ ಇಲ್ಲಿ ಗ್ರೀನ್ ಕಲರ್ ಆಯಿತು. ನೆಕ್ಸ್ಟ್ ವೈಟ್ ಕಲರ್ ಬಂದು ನಾನು ಯಾವುದೇ ರೀತಿ ಕಲರು ಏನು ಆ್ಯಡ್ ಮಾಡ್ತಾ ಇಲ್ಲ. ಸೊ ಹಾಗೇನೆ ನಾರ್ಮಲ್ ವಾಟರಲ್ಲಿ ನಾನಿಲ್ಲಿ ಕಲಸಿಟ್ಕೊಳ್ತಾ ಇದ್ದೀನಿ. ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪು ಎಣ್ಣೆ ಹಾಕಿ ಇದನ್ನು ಕಲಸಿಟ್ಕೊಬಿಡೋಣ. ಕಲಸಿಟ್ಟು ಒಂದು ಹಾಫ್ ಆನ್ ಅವರ್ ಆದರೂ ನೀವು ರೆಸ್ಟ್ ಮಾಡೋದಕ್ಕೆ ಬಿಟ್ಟರೆ ನಿಮಗೆ ಹಿಟ್ಟು ಚೆನ್ನಾಗಿ ಬರುತ್ತೆ, ಹಾಗೆಯೇ ಸಾಫ್ಟ್ ಆಗಿ ಬರುತ್ತೆ. ಸೊ 3 ಕಲರ್ ಆಗಿದೆ, ತೆಗೆದಿಟ್ಕೊಬಿಡ. ನೆಕ್ಸ್ಟು ಫಿಲ್ಲಿಂಗ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು 2 ಟೀ ಸ್ಪೂನಷ್ಟು ಎಣ್ಣೆಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು ಒಂದು ಹಾಫ್ ಟೀ ಸ್ಪೂನಷ್ಟು. ಅದಾದಮೇಲೆ ಇದಕ್ಕೆ 1 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 50% ಫ್ರೈ ಆದರೆ ಸಾಕು. ನೆಕ್ಸ್ಟ್ ಇದಕ್ಕೆ ವೆಜಿಟೇಬಲ್ಸ್ನ ಹಾಕ್ಕೊಳ್ಳೋಣ. ನಾನಿಲ್ಲಿ ಕ್ಯಾಬೇಜ್ನ ಚಿಕ್ಕದಾಗಿ ಕಟ್ ಮಾಡೋದಕ್ಕೆ ಆಗಲಿಲ್ಲ ಅಂದರೆ ಈ ರೀತಿ ಒಂದು ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕಿ ಒಂದು ರೌಂಡ್ ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಪೂರ್ತಿ ಚಿಕ್ಕದಾಗಿ ಆಗುತ್ತೆ. ಸೊ ಅದಾದಮೇಲೆ ಅದಕ್ಕೆ ಕ್ಯಾರೆಟ್ ತುರಿ ಹಾಗೆಯೇ ಆಲೂಗೆಡ್ಡೆ ತುರಿ ಇದನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಸೋಯಾ ಸಾಸ್ ಒಂದು ಹಾಫ್ ಟೀ ಸ್ಪೂನಿಂದ 1 ಟೀ ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ. ಸೊ ನೀವು ಇದನ್ನು ಎಲ್ಲ ವೆಜಿಟೇಬಲ್ಸ್ನ ಬೇಕಾದರೆ ನೀವು ಮಿಕ್ಸಿಯಲ್ಲಿ ಹಾಕ್ಕೋಬೋದು. ಅದಾದಮೇಲೆ ಇದಕ್ಕೆ ಉಪ್ಪು ಹಾಗೆಯೇ ಪೆಪ್ಪರ್ ಪುಡಿ ಹಾಕಿ ಇದನ್ನು ನಾವು ಮಿಕ್ಸ್ ಮಾಡ್ಕೊಬಿಡೋಣ. ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮ ಫಿಲ್ಲಿಂಗ್ಸ್ ಇಲ್ಲಿ ರೆಡಿ ಆಗುತ್ತೆ. ವೆಜಿಟೇಬಲ್ಸ್ ನೀವು ಯಾವ್ದು ಬೇಕಾದರೂ ನೀವು ಆ್ಯಡ್ ಮಾಡ್ಕೋಬೋದು. ಹಾಗೆಯೇ ಇದಕ್ಕೆ ಬೇಕಾದ್ರೆ ನೀವು ಚಿಕನ್ನ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಸೊ ಇಲ್ಲಿ ಫಿಲ್ಲಿಂಗ್ ರೆಡಿ ಆಯಿತು. ನೆಕ್ಸ್ಟ್ ನಾವು ಹಿಟ್ಟಲ್ಲಿ ಮೋಮೋಸ್ ಮಾಡೋದಕ್ಕೆ ಚಿಕ್ಕದಾಗಿ ಪೂರಿ ನಾವು ಯಾವ ರೀತಿ ಮಾಡ್ಕೊಳ್ತೀವಿ ಅದಕ್ಕಿಂತ ಸ್ವಲ್ಪ ತೆಳುವಾಗಿ ಲಟ್ಟಿಸ್ಕೊಳ್ಳೋಣ. ಸೊ ನಾನಿಲ್ಲಿ ಚಿಕ್ಕದಾಗಿ ಉಂಡೆಗಳನ್ನು ಮಾಡ್ಕೊಳ್ತಿದ್ದೀನಿ ಮೊದಲಿಗೆ. ಅದಾದಮೇಲೆ ಇದನ್ನು ನಾವು ಲಟ್ಟಿಸ್ಕೊಳ್ಳೋಣ. ಅದೇ ಪೂರಿಗಿಂತ ಪೂರ್ತಿ ತೆಳುವಾಗಿ ಲಟ್ಟಿಸ್ಕೊಳ್ಳಿ, ಆವಾಗ ಮಾತ್ರ ಮೋಮೋಸ್ ಚೆನ್ನಾಗಿ ಬರೋದು. ಸೊ ಈ ರೀತಿ ಲಟ್ಟಿಸ್ಕೊಂಡು ನಾರ್ಮಲ್ ಫಿಲ್ಲಿಂಗ್ಸ್ನ ಹಾಕಿ 1 ಸ್ಪೂನಷ್ಟು ಫಿಲ್ಲಿಂಗ್ ಹಾಕಿದರೆ ಸಾಕು. ಅದಾದಮೇಲೆ ಈ ರೀತಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಮಾಡಿ ನೀವು ಸ್ಟೀಮರಲ್ಲಿ ಬೇಯಿಸ್ಕೊಂಡ್ರೆ ಮೋಮೋಸ್ ರೆಡಿ ಆಗುತ್ತೆ. ಸೊ ನಾನು ಇದೇ ರೀತಿ ಎಲ್ಲದನ್ನು ಕೂಡ ಮಾಡಿಟ್ಕೊಳ್ತೀನಿ. ಸೊ ಇಲ್ಲಿ ಎಲ್ಲ ರೆಡಿ ಆಗಿದೆ ನೋಡ್ಬೋದು. ಇದನ್ನು ಆಲ್ರೆಡಿ ನಾನು ಸ್ಟೀಮರಲ್ಲಿ ಸ್ವಲ್ಪ ನೀರನ್ನು ಹಾಕಿ ಆನ್ ಮಾಡಿಟ್ಟಿದ್ದೆ ಸ್ಟವ್ನ. ಇದರಲ್ಲಿ ನಾನು ಯಾವುದು ಇಡ್ಲಿ ಪಾತ್ರೆಯಲ್ಲೇ ನಾವು ಮಾಡ್ಕೋಬೋದು. ಸೊ ಈ ರೀತಿ ಇಟ್ಬಿಟ್ಟು ನಾವೊಂದು 10 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು. 10 ಮಿನಿಟ್ಸ್ ಆದಮೇಲೆ ನೋಡ್ಬೋದು, ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ತೆಗೀರಿ, ಬಿಸಿ ಬಿಸಿ ಇದ್ದಾಗ ಬರೋದಿಲ್ಲ. ಸೊ ನೋಡಿದ್ರಲ್ಲ, ಮೋಮೋಸ್ ನಮಗೆ ಇಲ್ಲಿ ರೆಡಿ ಆಯಿತು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸಿಗಾಗಿರ್ಬೋದು
ಈ ರೀತಿ ಒಂದು ಡಿಫ್ರೆಂಟಾಗಿ ನೀವು ಸ್ನ್ಯಾಕ್ಸ್‌ನಾಗಿರಿ ಮಾಡಿಕೊಟ್ರೆ ಅವರಿಗೂ ಕೂಡ ಹೆಲ್ದಿ ಆಗಿರುತ್ತೆ. ಹಾಗೆಯೇ ಒಂದು ಡಿಫ್ರೆಂಟ್ ಆಗಿರೋ ಸ್ನ್ಯಾಕ್ಸ್ ಅಂತ ಅವರು ಕೂಡ ಇಷ್ಟಪಡ್ತಾರೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.